ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ಮಂತ್ರೆ ಕೈಗೆ ದುರ್ಬೋಧನೆ ಮಾಡಿ ಅವಳು ಪಡೆದುಕೊಂಡಂಥ ಎರಡು ವರಗಳನ್ನು ದಶರಥನ ಮುಂದೆ ಇಟ್ಟು ರಾಮನನ್ನ ವನವಾಸಕ್ಕೆ ಮತ್ತು ಭರತನನ್ನ ಪಟ್ಟದ ಮೇಲೆ ಕೂಡಿಸುವಂತಹ ಪ್ರಚೋದನೆಯನ್ನು ಅವಳಿಗೆ ನೀಡಿದ್ಲು ಅಂತ ನಾವು ನೋಡಿದ್ವಿ. ಆದರೆ ಇಷ್ಟು ಕೆಟ್ಟ ಆಲೋಚನೆಯನ್ನು ತಂದು ಕೊಟ್ಟಂತಹ ಮಂತ್ರಿ ಯಾರು ಅಂತನ್ನೋದು ನಾವು ನೋಡಿರಲಿಲ್ಲ. ತಾತ್ಪರ್ಯ ನಿರ್ಣಯದ ಹಿನ್ನೆಲೆಗೆ ಅನುಸಾರವಾಗಿ ಆ ಸಂಗತಿಯನ್ನು ಗಮನಿಸಬೇಕು. ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಅವಳ ಆ ಕಥೆ ಅಲ್ಲಿ ಬರೋದಿದೆ. ಭೂಮಿಗಾಯ ಅಲಕ್ಷ್ಮ್ಯ ಶ್ರುತಿ ಪಥಮಗಮತ್ ಭೂಮಿಗಾಯ ಅಲಕ್ಷ್ಮ್ಯ. ಎಲ್ಲರ ಬುದ್ಧಿಯನ್ನ ಕಲುಷಿತಗೊಳಿಸುವಂತಹ ಕಲಿ ಏನಿದ್ದಾನೆ, ಆ ಕಲಿಯ ಪತ್ನಿ ಅಲಕ್ಷ್ಮಿ ಅಂತ ನೋಡಿ ಏನಿದ್ದಾಳೆ, ಆ ಅಲಕ್ಷ್ಮಿಯೇ ಭೂಮಿಯಲ್ಲಿ ಬಂದು ಅವತಾರವಾಗಿ ಹುಟ್ಟಿದ್ಲು. ಅವಳು ಕೈಕೈಯ ಬುದ್ಧಿಯನ್ನು ಕೂಡ ಪ್ರತ್ಯಕ್ಷವಾಗಿ ಪ್ರಚೋದನೆಗೊಳಿಸಿದ್ಲು ಅಂತ ತಾತ್ಪರ್ಯದಲ್ಲಿ ಹಿನ್ನೆಲೆಯಲ್ಲಿ ನೋಡಬೇಕು. ಆದರೆ ಆನಂದ ರಾಮಾಯಣದಲ್ಲಿ ಹಿಂದೊಮ್ಮೆ ದುಂದುಭಿ ಅನ್ನುವಂಥ ಗಂಧರ್ವಳನ್ನು ದೇವತೆಗಳು ರಾಮನ ಪಟ್ಟಾಭಿಷೇಕವನ್ನು ಹಾಳುಗೆಡವು, ಆ ಮೂಲಕ ದೇವತಾ ಕಾರ್ಯವನ್ನು ನೀನು ಸಾಗಿಸು ಅಂತ ಹೇಳಿ ಕಳಿಸಿದ್ರು ಅಂತ ಅಲ್ಲಿ ಹಿಂದೆ ಬಂತು. ಮಹಾಭಾರತದ ವನಪರ್ವದಲ್ಲಿಯೂ ಕೂಡ ದೇವತೆಗಳ ಪ್ರಾರ್ಥನೆಯಂತೆ ಅಂತ ಅಲ್ಲಿಲ್ಲದೇ ಇದ್ರು ಪಿತಾಮಹ ವಚ ಸುತ್ವ ಚತುರ್ಮುಖ ಬ್ರಹ್ಮನ ವರವನ್ನು ಕೇಳಿ ಆ ದುಂದುಭಿ ಎನ್ನುವಂಥ ಅಪ್ಸರೆಯೊಬ್ಬಳು ಭೂಮಿಗೆ ಬಂದು ಈ ರಾಮನ ಪಟ್ಟಾಭಿಷೇಕವನ್ನು ಹಾಳು ಮಾಡಿದ್ಲು ಅಂತ ಮಹಾಭಾರತದ ವನಪರ್ವದಲ್ಲಿದೆ. ಆನಂದ ರಾಮಾಯಣದಲ್ಲಿ ದುಂದುಭಿ ನಾಮ ಗಂಧರ್ವಿ ಅಂತ ಇದೆ. ತಾತ್ಪರ್ಯ ನಿರ್ಣಯಕ್ಕೂ ಇದಕ್ಕೂ ಹೇಗೆ ಹೊಂದಾಣಿಕೆ ಅಂತಂದ್ರೆ, ಅವಳು ಮೂಲತಃ ಅಲಕ್ಷ್ಮಿಯೇ, ಕ್ಷೀರಸಾಗರದಿಂದ ಲಕ್ಷ್ಮಿಯ ಜೊತೆಗೆ ಹುಟ್ಟಿದವಳು. ಕಥಮಪಿ ತಪಸ್ಸೈವ ಅಪ್ಸರತ್ವಂ ಪ್ರಜಾತ, ಯಾವುದೋ ಒಂದು ಕಠೋರವಾದಂಥ ತಪಸ್ಸನ್ನು ಮಾಡಿ ಅವಳು ಅಲಕ್ಷ್ಮಿಯಾಗಿದ್ದವಳು, ರಾಕ್ಷಸಿಯಾಗಿದ್ದವಳು ಅಪ್ಸರೆಯ ಸ್ವರೂಪವನ್ನು ತಾಳಿದ್ಳು. ಅಪ್ಸರೆಯ ಸ್ವರೂಪವನ್ನು ತಾಳಿದ ಮೇಲೆ ಚತುರ್ಮುಖ ಬ್ರಹ್ಮ ಅವಳಿಗೆ ಹೇಳಿದ, ನೀನು ಭೂಲೋಕಕ್ಕೆ ಹೋಗಿ ರಾಮನ ಪಟ್ಟಾಭಿಷೇಕವನ್ನು ಹಾಳು ಮಾಡು ಅಂತೇಳಿ. ಹಾಗೆ ಮಾಡೋದ್ರ ಮೂಲಕ ನಿನಗೆ ಸ್ವಗತಿ ಆಗೋದಿದೆ, ನಿನ್ನ ಗುರಿ ಏನು ತಲುಪಲಿಕ್ಕೆ ಇದೆ, ಏನು ಗುರಿಯನ್ನು ನೀನು ತಲುಪಬೇಕಾಗಿದೆ, ಆ ಗುರಿಯನ್ನು ನೀನು ತಲುಪ್ತಿ ಅಂತ ಹೀಗೆ ಚತುರ್ಮುಖ ಬ್ರಹ್ಮ ಅವಳಿಗೆ ಸೂಚನೆ ಮಾಡಿದ. ಅವಳು ಸ್ವಗತಿ ಅಂದರೆ ಯಾವ ಗತಿ ಅಂತ ಅವಳು ಅದನ್ನು ಗಮನಿಸಿ ನೋಡಲಿಲ್ಲ. ಅವಳು ದುಷ್ಟರಾದ್ರಿಂದ ದುರ್ಗತಿಗೆ ಹೋಗಬೇಕಾಗಿತ್ತು. ನೀನು ನಿನ್ನ ಗುರಿಯನ್ನು ತಲುಪ್ತಿ ಅಂತ ಚತುರ್ಮುಖ ಬ್ರಹ್ಮ ಅಷ್ಟೇ ಹೇಳಿದ್ರಿಂದ ಆತನ ಸೂಚನೆಯಂತೆ ಮೊದಲು ಅಲಕ್ಷ್ಮಿಯಾಗಿದ್ದವಳು, ಆಮೇಲೆ ದುಂದುಭಿ ಎನ್ನುವಂಥ ಅಪ್ಸರೆಯಾಗಿ ಹುಟ್ಟಿದ್ದವಳು, ಮುಂದೆ ಮಂಥರೆ ಅನ್ನುವ ಹೆಸರಿನಿಂದ ಭೂಲೋಕಕ್ಕೆ ಬಂದು ಜನಿಸಿದ್ಲು. ಮಂಥರೆ ಅಂದರೆ ನಿಧಾನವಾಗಿ ಸಂಚಾರ ಮಾಡುವಂಥವಳು ಅಂತ ಹೀಗೆ ಅರ್ಥವನ್ನು ಬನ್ನಂಜಿ ಗೋವಿಂದಾಚಾರ್ಯರು ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆದರೂ ಗತಿ ನಿಧಾನವಾಗಿದ್ದಿರಬಹುದು, ಅವಳ ವಕ್ರ ಬುದ್ಧಿ ಮಾತ್ರ ಇಂಥ ವಿಷಯದಲ್ಲಿ ಚುರುಕಾಗಿಯೇ ವರ್ತಿಸ್ತಿತ್ತು ಅಂತ ಹೀಗೆ ಅದನ್ನು ನೋಡಬೇಕು. ಅವಳು ಮಂಥರೆ ಅನ್ನೋ ಹೆಸರಿನಿಂದ ಬಂದು ರಾಮನ ಪಟ್ಟಾಭಿಷೇಕವನ್ನು ಹಾಳು ಮಾಡಿದ್ಲು. ಅವಳ ಪ್ರಚೋದನೆಯಿಂದಲೇ ಕೈಕೈ ಇಂಥ ಎರಡು ದುಷ್ಟ ವರಗಳನ್ನು ಆ ದಶರಥನ ಮೂಲಕ ಕೇಳಿಕೊಂಡ್ಲು ಅಂತ ನಾವು ಗಮನಿಸ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಈ ಹಿಂದೆ ಬಂದಂತೆ ಶಂಬರಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಏನಿದ್ದ, ಅವನ ಜೊತೆಗೆ ದಶರಥ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದ. ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಆ ರಾಕ್ಷಸ ಈ ದಶರಥನನ್ನು ಕೂಡ ರಕ್ತಸಿಕ್ತನನ್ನಾಗಿ ಮಾಡಿಬಿಟ್ಟಿದ್ದ. ದಶರಥನ ಪ್ರಾಣವೇ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಕೈ ಅಲ್ಲಿ ಬಂದು ಆ ದಶರಥನಿಗೆ ಉಪಚಾರ ಮಾಡಿದ್ಲು. ದಶರಥನಿಗೆ ಉಪಚಾರ ಮಾಡಿ ಅವನು ಪ್ರಾಣ ರಕ್ಷಣೆ ಮಾಡಿದ್ಲು. ಹಾಗಾಗಿ ನಿನಗೆ 2 ವರ ಕೊಡ್ತೀನಿ ಅಂತಿದ್ದ ದಶರಥ. ಅದನ್ನು ಅವಳು ನ್ಯಾಸರೂಪವಾಗಿ ನಿನ್ನಲ್ಲೇ ಇರಲಿ, ನಾನು ಆಮೇಲೆ ತಗೊಳ್ತೀನಿ ಅಂತ ಅಂದಿದ್ಲು. ಆನಂದ ರಾಮಾಯಣಕ್ಕನುಸಾರವಾಗಿ ಸಾರಕಾಂಡದಲ್ಲಿ ಬಂದಂಥ ಕಥೆ ಏನಿದೆ ಅದನ್ನು ನಾವು ಶ್ರವಣ ಮಾಡಬೇಕು. 2 ವರ, ಅದೇ ವರಗಳು ಅಂತ ಅಲ್ಲಿದ್ರು ಕೂಡ ಅವಳು ಪ್ರಾಣ ರಕ್ಷಣೆ ಮಾಡಿದ ಕಥೆ ಏನಿದೆ ಅದು ಸ್ವಲ್ಪ ವಿಭಿನ್ನವಾಗಿದೆ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಘೋರವಾದಂಥ ಯುದ್ಧ ನಡೆಯಿತು. ಅಲ್ಲೊಂದು ಅಶರೀರವಾಣಿ ಆಯಿತು. ದಶರಥ ಯಾರ ಪಕ್ಷದಲ್ಲಿರ್ತಾನೋ ಅವರಿಗೆ ಜಯ ಅಂತೇಳಿ. ಆಗ ಸ್ವಯಂ ವಾಯುದೇವ ಈ ದಶರಥನ ಬಳಿಗೆ ಬಂದು ಅವನನ್ನು ಯುದ್ಧಕ್ಕೆ ಕರ್ಕೊಂಡು ಹೋದ. ಯುದ್ಧ ಮುಂದುವರೆದಿತ್ತು. ದಶರಥನ ರಥದ ಅಚ್ಚು ಆಕಸ್ಮಿಕವಾಗಿ ಮುರಿದೋಯ್ತು. ಆದರೆ ಅದು ಇವನಿಗೆ ದುರದೃಷ್ಟವಶಾತ್ ಗೊತ್ತಾಗಲಿಲ್ಲ ಈ ದಶರಥನಿಗೆ. ಆದರೆ ಕೈ ಅದನ್ನು ತಿಳ್ಕೊಂಡಿದ್ಲು.
ತಿಳ್ಕೊಂಡಂಥವಳು ಏನು ಮಾಡಿದ್ದು, ರಥದಿಂದ ಕೆಳಗಿಳಿದ್ದು ತನ್ನ ಎಡಗೈಯನ್ನು ಆ ರಥದ ಅಚ್ಚಿನ ಜಾಗದಲ್ಲಿತ್ತು, ಆ ರಥಕ್ಕೆ ತೊಂದರೆ ಆಗದೇ ಇರುವಂತೆ ನೋಡ್ಕೊಂಡು ರಥ ಸುಸ್ಥಿರವಾಗಿ ನಿಂತ್ಕೊಂಡ ಮೇಲೆ ದಶರಥ ಯುದ್ಧ ಮುಂದುವರಿಸಿ ರಾಕ್ಷಸರನ್ನ ಸೋಲಿಸಿದ, ದೇವತೆಗಳಿಗೆ ಜಯ ತಂದಿಟ್ಟ. ಆಮೇಲೆ ಆತ ವರ ಕೊಟ್ಟಿದ್ದ. ಅವಳಿಗೆ ಎಡಗೈ ಅಂತ ಕಠಿಣವಾದಂತಹ ಕೈ ಹೇಗಾಯಿತು ಅಂತಂದರೆ, ಅವಳು ಚಿಕ್ಕವಳಿದ್ದಾಗ ಕೈಕೇಯಿ ದೇಶದ ರಾಜ್ಯದಲ್ಲಿ ಅವಳ ಅಪ್ಪನಾದಂಥ ಪಶುಪತಿಯ ರಾಜ್ಯದಲ್ಲಿ ಏನು ಘಟನೆ ನಡೆದಿತ್ತು ಅದನ್ನು ಸ್ವಲ್ಪ ಗಮನಿಸಬೇಕು. ಋಷಿಯೊಬ್ಬ ಆ ಕೈಕೇಯಿ ದೇಶದ ರಾಜನ ಅರಮನೆಗೆ ಬಂದಿದ್ದ. ಆ ಋಷಿ ಒಮ್ಮೆ ಮಲ್ಕೊಂಡಿದ್ದಾಗ, ಭೂಮಿಯಲ್ಲಿ ಮಲಗಿದ್ದಾಗ, ಈ ಕೈಕೇಯಿ ಹುಡುಗಾಟದಿಂದ ಅಲ್ಲಿ ಹೋಗಿ ಅವನ ಮುಖಕ್ಕೆ ಮಸಿ ಬೆಳೆದು ಬಿಟ್ಟಿದ್ಲು. ನೀನು ನನ್ನ ಮುಖಕ್ಕೆ ಮಸಿ ಬೆಳೆದು ನನಗೆ ಅವಮಾನ ಮಾಡಿರೋದ್ರಿಂದ ಮುಂದೆ ನೀನು ದುಷ್ಕೃತ್ಯಗಳನ್ನು ಮಾಡುವಂತಾಗಿ ನಿನ್ನನ್ನು ಯಾರು ಕೂಡ ನೋಡದಂತಾಗ್ತಾರೆ, ನಿನ್ನ ಮುಖವನ್ನು ಯಾರು ಕೂಡ ನೋಡ್ಲಿಕ್ಕೆ ಬಯಸೋದಿಲ್ಲ ಅಂತ ಹೀಗೆ ಆ ಋಷಿ ಅವಳಿಗೆ ಶಾಪ ಕೊಟ್ಟಿರ್ತಿದ್ದ. ಹಾಗಾಗಿ ಅವಳು ಮುಂದೆ ಇಂಥ ಕಲಂಕಿತವಾದಂಥ ಕೆಲಸವನ್ನು ಮಾಡಿ ಎಲ್ಲ ಜನರಿಗೂ ಕೂಡ ನೋಡ್ಲಿಕ್ಕೆ ಅಯೋಗ್ಯವಾದಂಥ ಸ್ವರೂಪ ಉಳ್ಳವಳಾಗಿಬಿಟ್ಲು. ಅದು ಮುಂದೆ ರಾಮಾಯಣದಲ್ಲಿ ಮುಂದೆ ಬರುವಂಥ ಕಥೆ. ಅದಾದ ಮೇಲೆ ಆ ಋಷಿ ಶಾಪ ಕೊಟ್ಟು ಹೋಗುವಾಗ ಅಲ್ಲಿಂದ ಎದ್ದು ಹೊರಟಾಗ ಆತನ ದಂಡ ಕಮಂಡಲಗಳನ್ನು ಇವಳು ತನ್ನ ಎಡಗೈಯಿಂದ ಎತ್ತಿಕೊಟ್ಲು. ಋಷಿಗೆ ಅವಳ ಮೇಲೆ ಅಷ್ಟು ಕೋಪ ಬಂದಿದ್ರೂ ಕೂಡ ದಂಡ ಕಮಂಡಲಗಳನ್ನು ನನಗೆ ಎತ್ತಿಕೊಟ್ಟು ಸೇವೆ ಮಾಡಿಲ್ಲಲ್ಲ ಅನ್ನೋ ಕಾರಣಕ್ಕಾಗಿ ಅವಳಿಗೆ ಭವಿತಾಥೇ ವಜ್ರ ಕಠಿಣ, ನಿನ್ನ ಈ ಎಡಗೈ ಏನಿದೆ ಇದು ವಜ್ರಕ್ಕಿಂತಲೂ ಕಠಿಣ ಆಗ್ತದೆ, ಯಾವ ಸಂದರ್ಭದಲ್ಲಿ ಯಾವುದೇ ಶಸ್ತ್ರದ ಆಘಾತವೂ ಇದಕ್ಕಾಗೋದಿಲ್ಲ ಅಂತ ಹೀಗೊಂದು ಅವಳಿಗೊಂದು ವರ ಕೊಟ್ಟಿದ್ದ. ಆ ವರದ ನೆನಪು ಸರಿಯಾಗಿ ಆ ಸಂದರ್ಭದಲ್ಲಿ ಅವಳಿಗೆ ಬಂತು. ವರದ ನೆನಪು ಬಂದಿದ್ದರಿಂದ ಅವಳು ಆ ತನ್ನ ವಜ್ರಕ್ಕಿಂತಲೂ ಕಠಿಣವಾದಂಥ ಕೈಯನ್ನು ಆ ಸಂದರ್ಭದಲ್ಲಿ ಅಲ್ಲಿಟ್ಟು ರಥ ಕುಸಿದು ಬೀಳದೇ ಇರುವಂತೆ ನೋಡಿಕೊಂಡ್ಳು. ದಶರಥ ಅವಳಿಗೆ ವರಗಳನ್ನು ಕೊಟ್ಟಿದ್ದ, ಆ ವರಗಳನ್ನು ಮುಂದೆ ತಗೊಳ್ತೀನಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಆ ವರವನ್ನು ಆಕೆ ನೆನಪು ಮಾಡ್ಕೊಂಡು ಕೂತ್ಕೊಂಡಿದ್ದು. ತನ್ನ ವರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಿನಗೇನು ಬೇಕು ಅದು ನಾನು ಹೇಳು, ನಾನು ಅದನ್ನು ಎಲ್ಲ ರೀತಿಯಾದಂಥ ಕಷ್ಟ ಸಹಿಸಿಯೂ ಕೂಡ ಆ ವರವನ್ನು ಈಡೇರಿಸಿಕೊಡ್ತೀನಿ ಅಂತ ದಶರಥ ಹೇಳಿದ ಮೇಲೂ ಅವನನ್ನು ಪದೇ ಪದೇ ಆಕೆ ಸತಾಯಿಸಿಲ್ಲ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ 10ನೇ ಸರ್ಗ ಮುಕ್ತಾಯ ಆಗಿದೆ. 11ನೇ ಸರ್ಗದಲ್ಲಿ ಅವಳು ಈಗ ಮುಂದಿನಂತೆ ಮಾತು ಹೇಳಿದಂತೆ, ನನ್ನನ್ನು ನೀನು ಕೇಳಿದೆ, ಯಾರು ನಿನ್ನನ್ನು ತಿರಸ್ಕಾರ ಮಾಡಿದ್ರು, ಯಾರು ನಿನ್ನನ್ನು ಅವಮಾನ ಮಾಡಿದ್ರು ಅಂತೆಲ್ಲ ಕೇಳಿದೆ. ಯಾರೂ ನನ್ನನ್ನು ತಿರಸ್ಕಾರವೂ ಮಾಡಲಿಲ್ಲ, ಯಾರೂ ನನ್ನನ್ನು ಅವಮಾನವೂ ಮಾಡಲಿಲ್ಲ. ಆದರೆ ನನ್ನದೊಂದು ಅಭಿಪ್ರಾಯ ಇದೆ, ನೀನು ಅದನ್ನು ನಡೆಸಿಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡು, ನಾನು ಕೊಡ್ತೇನೆ. ದಶರಥನಿಗೆ ಆಗ ಸ್ವಲ್ಪ ಜೀವ ಬಂದಂತಾಯಿತು. ಆತ ಕಾಮಾವಿಷ್ಟನಾಗಿದ್ದ. ನೆಲದ ಮೇಲೆ ಮಲಗಿದ್ದಂಥ ಕೈಕೈಯ ತಲೆಯನ್ನು ತನ್ನ ಎರಡೂ ಕೈಗಳಿಂದ ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಅವಳ ಮುಂಗುರುಳನ್ನು ಸವರಿದ. ಅವಲಿಪ್ತೆ ಗರ್ಭಿಷ್ಠಳೆ ಅಂತ ಅವಳಿಗೆ ಸಂಬೋಧನೆ ಮಾಡಿದ. ರೂಪ ಲಾವಣ್ಯಗಳ ಸಂಪತ್ತಿನಿಂದ ನೀನು ಗರ್ಭಿಷ್ಠಳಾಗಿದ್ದೀ, ನನಗೆ ನಿನಗಿಂತಲೂ ಹೆಚ್ಚಿಗೆ ಪ್ರಿಯಳಾದಂಥ ಸ್ತ್ರೀಯಾಗಲಿ, ರಾಮನಿಗೆಗಿಂತಲೂ ಹೆಚ್ಚಿನ ಪ್ರಿಯತಮನಾದಂಥ ಪುರುಷನಾಗಲಿ ಯಾರೂ ಇಲ್ಲ ಅಂತ ಗೊತ್ತಿಲ್ಲೇನು. ರಾಮನ ಮೇಲೆ ಆಣೆ ಇಟ್ಟು ಹೇಳ್ತೇನೆ. ಎಂಥ ರಾಮ ಅಂದರೆ ಯಾವ ರಾಮನನ್ನು ನೋಡದೇ ಇರಲಿಕ್ಕೆ ನನಗೆ ಕ್ಷಣ ಮಾತ್ರವೂ ಸಾಧ್ಯ ಇಲ್ಲ. ಆ ರಾಮನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನೀನು ಅಪೇಕ್ಷೆ ಪಡುವುದನ್ನು ಈಡೇರಿಸ್ಕೊಡ್ತೀನಿ. ಬರೀ ಮಾತಿನಿಂದಲ್ಲ, ಕೃತಿಯಿಂದ ನೀನು ಹೇಳುವಂಥ ಕೆಲಸವನ್ನು ಬೇಗ ಮಾಡಿಕೊಡ್ಬೇಕು ಅಂತ ನನ್ನ ಮನಸ್ಸು ಆತುರ ಪಡ್ತಾ ಇದೆ. ನಿನ್ನ ಬಲಕ್ಕೆ ಅಂದರೆ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸೋತಿದ್ದೇನೆ. ಹಾಗಾಗಿ ನೀನು ನನ್ನನ್ನು ಸಂದೇಹ ಪಡಬಾರದು. ನಾನು ಮಾಡುವಂಥ ಎಲ್ಲ ಇಲ್ಲಿ ತನಕ ಮಾಡಿರುವಂಥ ಪುಣ್ಯ ಏನಿದೆ ಆ ಪುಣ್ಯದ ಮೇಲೆ ಆಣೆ ಇಟ್ಟು ಹೇಳ್ತೇನೆ. ನಿನಗೆ ಪ್ರೀತಿ ಆಗುವ ಸಲುವಾಗಿ ನಾನು ಯಾವ ಕಾರ್ಯವನ್ನಾದರೂ ಮಾಡ್ತೇನೆ. ಹೀಗೆ ಆ ರಾಜ ದಶರಥ ಅವಳ ಎದುರಿಗೆ ಪ್ರತಿಜ್ಞೆ ಮಾಡಿದ. ಅಲ್ಲಿ ತನಕ ಅವಳಿಗೆ ಭರತನ ಬಗ್ಗೆ ಮತ್ತು ರಾಮನ ಬಗ್ಗೆ ಸಮಾನವಾದಂಥ ಪ್ರೀತಿ ಇತ್ತು. ಮಾಧ್ಯಸ್ಥ ಅಂದರೆ ತಾರತಮ್ಯ ಇಲ್ಲದೇ ಇರುವಂಥ ಪ್ರೀತಿ ಇತ್ತು. ಹೀಗೆ ರಾಜ ಇಷ್ಟೆಲ್ಲ ಅವಳಿಗೆ ಪ್ರತಿಜ್ಞೆ ಮಾಡಿದ ಮೇಲೆ ಮೊದಲೇ ದುರ್ಬೋಧನೆಗೊಳಗಾಗಿತ್ತು ಬೇರೆ. ಹಾಗಾಗಿ ಭರತನ ಬಗ್ಗೆ ರಾಮನ ಬಗ್ಗೆ ತಾರತಮ್ಯ ಇಲ್ಲದೇ ಇರುವಂಥ ಪ್ರೀತಿ ಏನಿತ್ತು ಅದು ಕರಗಿ ಹೋಯ್ತು ಕ್ರಮೇಣ. ಕೈಗೆ ಸಂತೋಷ ಆಯಿತು. ಅವಳ ಮಾತಿನ ತೀಕ್ಷ್ಣತೆ ಎಷ್ಟಿತ್ತಂದರೆ ಯಮನೇ ಅಲ್ಲಿಗೆ ಬಂದಿದ್ದಾನೇನೋ ಅನ್ನುವಂತೆ ಕಾಣಿಸ್ತದೆ.
ಅಷ್ಟು ಭಯಂಕರವಾದಂಥ ಮಾತನ್ನು ಆಡಿದ್ಲು. ನೀನು ರಾಮನ ಮೇಲೆ ಆಣೆ ಇಟ್ಟಿದ್ದಿ, ನೀನು ಮಾಡಿದಂಥ ಪುಣ್ಯದ ಮೇಲೆ ಆಣೆ ಇಟ್ಟಿದ್ದಿ, ನನಗೆ ವರ ಕೊಡ್ತೇನೆ ಅಂತೇಳಿ, ವರ ಈಡೇರಿಸ್ಕೊಡ್ತೇನೆ ಅಂತ. ಇದರಲ್ಲಿ ಸಂದೇಹ ಇಲ್ಲ. ನೀನು ಮಾಡಿರುವಂಥ ಈ ಪ್ರತಿಜ್ಞೆ ಏನಿದೆ, ಈಡೇರಿಸ್ಕೊಡ್ತೀನಿ ಅಂತ ಈಗೇನು ಭರವಸೆ ಕೊಟ್ಟಿದ್ದಿ, ಇದನ್ನ ಅಗ್ನಿ ಮೊದಲಾದಂಥ 33 ದೇವತೆಗಳು ಅಥವಾ 33 ಗಣಗಳು ಅಂತ ಈಗ ಅರ್ಥ ಮಾಡ್ಬೋದು. ಸೂರ್ಯಚಂದ್ರರು ಕೇಳಲಿ, ಆಕಾಶ ಕೇಳಲಿ, ನವಗ್ರಹಗಳು, ಹಗಲು ರಾತ್ರಿಗಳು, ಈ 8 ದಿಕ್ಕುಗಳು ನೀನು ಮಾಡಿದಂಥ ಪ್ರತಿಜ್ಞಾ ವಾಕ್ಯವನ್ನು ಕೇಳಲಿ. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳು ಇವೆಲ್ಲವೂ ಕೂಡ ಇದನ್ನು ಕೇಳಲಿ. ನಿಶಾಚರರು, ಭೂತ ದೇವತೆಗಳು, ಗೃಹ ದೇವತೆಗಳು ನಿನ್ನ ಈ ಶಪಥವನ್ನು ಕೇಳಲಿ. ಇಷ್ಟೆಲ್ಲ ಹೇಳಿ ಮುಂದೆ ಅವಳು ಏನು ಮಾಡಿದ್ಲು, ದೇವತೆಗಳಿಗೂ ಹೇಳಿದ್ಲು. ಸತ್ಯಸಂಧೋ ಮಹಾತೇಜಾ ಧರ್ಮಜ್ಞ ಸುಸಮಾಹಿತಾ ವರಂ ಮಮ ದದಾತ್ಯೇಷಃ ಸರ್ವೇ ಶೃಣ್ವಂತು ದೇವತಾ. ನನ್ನ ಗಂಡ ನನಗೆ ವರ ಕೊಡುವವನಿದ್ದಾನೆ, ನೀವೆಲ್ಲ ದೇವತೆಗಳು ಅದನ್ನು ಕೇಳಿ ಅಂದಳು. ಮಹಾರಾಜನೇ, ಬಹಳ ಹಿಂದೆ ಒಂದು ಘಟನೆ ನಡೆದಿತ್ತು, ಅದನ್ನು ನೆನಪು ಮಾಡಿಕೊ. ವೈಜಯಂತ ಅನ್ನುವ ಸ್ಥಳದಲ್ಲಿ ದೇವಾಸುರರ ಯುದ್ಧ ನಡೆದಿತ್ತು. ನೀನು ಕೂಡ ಅಲ್ಲಿಗೆ ಇಂದ್ರನಿಗೆ ಸಹಾಯ ಮಾಡುವುದಕ್ಕಾಗಿ ಹೋಗಿದ್ದಿ. ಶಂಬರಾಸುರನ ವಿರುದ್ಧವಾಗಿ ಯುದ್ಧ ಮಾಡ್ತಿದ್ದಿ. ನಿನ್ನ ಪ್ರಾಣ ಅಷ್ಟೇ ಉಳಿದಿತ್ತು, ಶರೀರದಲ್ಲಿ ಜರ್ಜರಿತವಾಗಿತ್ತು. ನಾನು ನನ್ನ ಸತತವಾದಂತಹ ಜಾಗರೂಕತೆಯಿಂದ ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡಿದೆ. ಆಗ ನೀನು ನನಗೆ 2 ವರ ಕೊಟ್ಟಿ. ನಾನು ಅವುಗಳನ್ನು ಪಡ್ಕೊಳ್ಳಿಲ್ಲ, ಅವುಗಳನ್ನು ನಿನ್ನಲ್ಲೇ ನಿಕ್ಷೇಪ ರೂಪದಲ್ಲಿ ಇಡಿಸಿದ್ದೇನೆ. ಧರ್ಮಾತ್ಮ ನೀನಾಗಿದ್ದಿ, ಆ ವರಗಳನ್ನು ಈಗ ಕೊಡಬೇಕಾದ್ದು ನನ್ನ ಅಪೇಕ್ಷೆಯಾಗಿದೆ. ಆ ವರಗಳನ್ನು ನೀನೇನಾದ್ರು ಕೊಡದೇ ಇದ್ರೆ ನಿನ್ನ ಕಣ್ಣೆದುರ ಮೇಲೆ ನಾನು ಪ್ರಾಣ ಬಿಟ್ಟು ಬಿಡ್ತೇನೆ. ಹೀಗೆ ಚಾತುರ್ಯದ ಮಾತನಾಡಿ ಮಾತಿನ ಬಲೆಯಲ್ಲಿ ಆ ಕೈ ದಶರಥನನ್ನ ಸಿಕ್ಕಿಸ್ಕೊಂಡ್ಬಿಟ್ಲು. ಜಿಂಕೆ ಬೇಟೆಗಾರರ ಸಂಗೀತಕ್ಕೆ ಮರುಳಾಗಿ ಅವರ ಬಳಿಗೆ ಹೋಗಿ ಅವರ ಬಲೆಗೆ ಸಿಕ್ಕಿ ಬೀಳುವಂತೆ ರಾಜ ಆ ಧರ್ಮ ಪಾಶವನ್ನ, ಧರ್ಮ ಅನ್ನೋದೇ ಒಂದು ಹಗ್ಗ, ಅದನ್ನು ತನ್ನ ಕುತಿಯಲ್ಲಿ ಬೀಳ್ಕೊಂಡ್ಬಿಟ್ಟ. ಆಗಲಿಂದ ಅವನು ಆಮೇಲೆ ಅವಳು ಹೇಳಿದ್ದು ಏನು ವರ ಅಂದ್ರೆ, ಯಹ ಅಭಿಷೇಕ ಸಮಾರಂಭ ರಾಘವಸ್ಯ ಉಪಕಲ್ಪಿತ ಅನೇನೈವಾಭಿಷೇಕೇನ ಭರತಃ ಮೇ ಅಭಿಷೇಕ್ಯತಾಂ. ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಯಾವ ಸಾಮಗ್ರಿಗಳನ್ನು ತಂದಿಟ್ಟಿದ್ದೆ, ಅವೇ ಸಾಮಗ್ರಿಗಳನ್ನು ಭರತನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಉಪಯೋಗ ಮಾಡುವ. ಮತ್ತೆ 2ನೇ ವರ ಹೀಗಿದೆ, 9 ವರ್ಷಾಣಿ ದಂಡಕಾರಣ್ಯಮಾಶ್ರಿತ ಶ್ರೀರಾಜನ ಜಟಾಧಾರಿ ರಾಮ ಭವತು ತಾಪಸಃ. 14 ವರ್ಷ ಕಾಲ ರಾಮ ದಂಡಕಾರಣ್ಯಕ್ಕೆ ಹೋಗಿ ಜಟಾಧಾರಿಯಾಗಿದ್ದ, ನಾರುಮಡಿಯನ್ನು ಉಟ್ಕೊಂಡು ಕೃಷ್ಣಾಜಿನವನ್ನು ಧರಿಸಿ ತಪಸ್ಸೆ ಆಗಬೇಕು. ಕಾಳಿದಾಸನ ಅದನ್ನು ಏನಂತ ವರ್ಣನೆ ಮಾಡ್ತಾನಂದ್ರೆ, ಈ ಶ್ಲೋಕ ನಂಗೆ ನೆನಪಿಲ್ಲ, ಭೂಮಿಯ ಮೇಲೆ ಹುತ್ತ ಇರ್ತದಲ್ಲ, ಹುತ್ತದೊಳಗೆ ಹಾವುಗಳು ಹೊರಗಿರ್ತವೆ. ಬೇಗ ಹೆಚ್ಚಾದಾಗ, ಭೂಮಿಯ ಒಳಗೆ ಬಿಸಿ ಹೆಚ್ಚಾದಾಗ, ಮೇಲಿಂದ ನೀರು ಬಿದ್ದಾಗ, ಮೊದಲನೇ ಮಳೆ ಬಿದ್ದಾಗ ಬೇಸಿಗೆಯಲ್ಲಿ ಮತ್ತಷ್ಟು ಬಿಸಿ ಹೆಚ್ಚಾಗ್ತದೆ. ಹೆಚ್ಚಾದಾಗ ಆ ಒಳಗಿನ ಕಾವನ್ನು ತಾಳದೆ ಆ 2 ಹುತ್ತಗಳಿಂದ ಹಾವು ಹೊರಗೆ ಬಂದು ಬೀಳ್ತಾವಲ್ಲ, ಹಾಗೆ ಆ ಒಳಗಿನ 2 ಆ ಕೆಟ್ಟ ಅಪೇಕ್ಷೆಗಳು ಅನ್ನುವಂಥ ವರಗಳು ಅವು ಹಾಗನಂತ ಹೊರಗೆ ಬಂದು ಬಿದ್ದವು ಅಂತ ಕಾಳಿದಾಸ ಅದನ್ನು ರಘುವಂಶದಲ್ಲಿ ವರ್ಣನೆ ಮಾಡ್ತಾನೆ. ಭರತ ನಿಷ್ಕಂಟಕವಾದಂತಹ ಯುವರಾಜ ಪದವಿಯನ್ನು ಪಡ್ಕೊಳ್ಬೇಕು, ಈ ವರವನ್ನು ನಾನು ಅಪೇಕ್ಷೆ ಪಟ್ಟಿದ್ದೇನೆ. ರಾಮ ಇನ್ಯಾವಾಗೂ ಕಾಡಿಗೆ ಹೋಗ್ತಾನೆ ಅಂತಲ್ಲ, ಭರತನ ಪಟ್ಟಾಭಿಷೇಕ ಎಲ್ಲ ನೋಡ್ಕೊಂಡು ಪಟ್ಟಾಭಿಷೇಕದ ಮಹಾಪ್ರಸಾದ ಸ್ವೀಕಾರ ಮಾಡಿ ಆಮೇಲೆ ಹೋಗ್ತಾನೆ ಅಂತಲ್ಲ. ಭರತ ಇವತ್ತೇ ಪಟ್ಟಾಭಿಷೇಕ ಆಗಬೇಕು ಭರತನಿಗೆ, ರಾಮ ಇವತ್ತೇ ಕಾಡಿಗೆ ಹೋಗ್ಬೇಕು. ಅದಕ್ಕೆಲ್ಲಕ್ಕಿಂತ ಮೊದಲಾಗಿ ರಾಮ ಇವತ್ತು ಕಾಡಿಗೆ ಹೋಗ್ಬೇಕು. ಭರತನ ಪಟ್ಟಾಭಿಷೇಕ ನಾಳೆ ನಾಡ್ದು ಆದರೂ ತೊಂದರೆ ಇಲ್ಲ, ಆತ ಮಾವನ ಮನೆಯಿಂದ ಬರಬೇಕಲ್ಲ ಭರತ. ಸ ರಾಜರಾಜೋ ಭವ ಸತ್ಯಸಂಗ್ರಹ, ನೀನು ಚಕ್ರವರ್ತಿಯಾಗಿದ್ದಿ, ಸತ್ಯಸಂಧನಾಗಿದ್ದಿ, ನಿನ್ನ ಕುಲ ಪರಂಪರೆಯನ್ನು ರಕ್ಷಣೆ ಮಾಡಿಕೋ, ನಿನ್ನ ಧರ್ಮ ಪರಂಪರೆಯನ್ನು ರಕ್ಷಣೆ ಮಾಡುವ. ಸತ್ಯವಾಕ್ಯ ಪರಿಪಾಲನೆಯೇ ಪರಲೋಕಕ್ಕೆ ಹೋಗಲಿಕ್ಕೆ ಬಹಳ ಮುಖ್ಯವಾದಂಥ ದಾರಿ ಅಂತ ಸಜ್ಜನರೆಲ್ಲ ಹೇಳ್ತಾರೆ. ಅದರಂತೆ ನೀನು ಕೂಡ ಮಾಡೋದು. ಸತ್ಯವಾಕ್ಯ ಪರಿಪಾಲನೆ ಮಾಡಿ ಪರಲೋಕದ ದಾರಿಯನ್ನು ಸುಗಮಗೊಳಿಸಿಕೋ ಅಂತ ಕೈಕೇಯಿ ತನಗೆ ಅಪೇಕ್ಷಿತವಾದ 2 ವರಗಳನ್ನು ಆತನು ಮುಂದಿಟ್ಟಳು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ
11ನೇ ಸರ್ಗ ಮುಕ್ತಾಯ ಆಗಿದೆ.